ಇವಳೊಂದು ಅಂದದ ಉಯ್ಯಾಲೆ. ಹಾಯ್, ವೆಲ್ಕಮ್ ಟು ಅಶ್ವಿನಿ ಭಾಸ್ಕರ್ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಆಗಿರುತ್ತೆ. ನಮ್ಮ ಮನೇಲಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ತುಂಬ ಅಂದರೆ ತುಂಬಾ ಸರಳವಾಗಿ ಸಿಂಪಲ್ಲಾಗಿ ಆಯಿತು ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ವರಮಹಾಲಕ್ಷ್ಮಿ ಹಬ್ಬ ಕೂರಿಸ್ತಾ ಇಲ್ಲ ಈ ಸಲ ಅಂತ. ಯಾಕೆ ಅಂತ ಅಂದರೆ, ಸತ್ತವ್ರ ಮನೇಲಿ ಕಳಶ ಸ್ಥಾಪನೆ ಮಾಡಬಾರ್ದು ಒಂದು ವರ್ಷಗಳ ಕಾಲ ಅನ್ನೋದು ವಾಡಿಕೆ. ಹಾಗಾಗಿ ನಾವು ವರಮಹಾಲಕ್ಷ್ಮಿನ ಕೂರಿಸ್ತಾ ಇಲ್ಲ. ಹಾಗನ್ಬಿಟ್ಟು ಪೂಜೆ ಮಾಡಬಾರ್ದು ಅಂತ ಏನಿಲ್ಲ. ಹಾಗಾಗಿ ನಾವು ಪೂಜೆನ ಅವತ್ತು ಸಿಂಪಲ್ಲಾಗಿ ಮನೇಲಿ ಪೂಜೆನ ಮಾಡ್ಕೊಳ್ಳೋಣ. ದೇವಸ್ಥಾನದಲ್ಲಿ ಒಂದು 5 ಜನಕ್ಕೆ ಕುಂಕುಮನ ಕೊಟ್ಟು ಬರೋಣ ಅಂತ ಅಂದ್ಕೊಂಡೆ. ಆದರೆ ಯಾಕೋ ಈ ಸಲ ಅದು ಸಹ ಆಗಲಿಲ್ಲ. ಯಾಕೆ ಅಂದರೆ ನನಗೆ 2 ದಿವಸದಿಂದ ತುಂಬ ಅಂದರೆ ತುಂಬಾ ಜ್ವರ ಬಂದಿತ್ತು. ಬಟ್ ಪೂಜೆನೂ ಸಹ ನನಗೆ ಮಾಡೋಕ್ಕಾಗಲಿಲ್ಲ ಇವತ್ತು ನೀಟಾಗಿ. ಎದ್ದಿದ್ದು ಸಹ ತುಂಬ ಅಂದರೆ ತುಂಬ ಲೇಟಾಗಿ ಪೂಜೆನ ಮುಗಿಸ್ದೆ. ನಾನು ವರ್ಷ ಹಿಂದಿನ ದಿನವೇ ಎಲ್ಲ ಕೆಲಸನ ಮುಗಿಸಿ ಬರೀ ಪೆಂಡಿಂಗ್ ದೀಪ ಹಚ್ಚೋದು ಮಾತ್ರ ಉಳಿಸ್ಕೊತಿದ್ದೆ. ಆದರೆ ಈ ಸಲ ಎಲ್ಲ ಬೆಳಗ್ಗೆ ಎಲ್ಲ ಮಾಡಿರೋದು. ಅಷ್ಟು ಜ್ವರ ಬಂದಿತ್ತು. ಬಟ್ ನಾನು ಇವತ್ತು ಪೂಜೆನೂ ಮಾಡ್ತೀನೋ ಮಾಡಲ್ವೋ ಅಂತಲೇ ಅಂದ್ಕೊಂಡಿದ್ದು. ಆದರೆ ಮಾಡೋಣ ಅಂತ ಅಂದ್ಕೊಂಡು ನಾನೇ ಜ್ವರ ಬಂದಿದ್ದರು ಸ್ನಾನ ಎಲ್ಲ ಮುಗಿಸಿ ಪೂಜೆನೇ ಮಾಡಿದೆ. ಒಂದು ಆಸೆ ಇತ್ತು, ಏನಂತ ಅಂದರೆ ಈ ಸಲ ಹಬ್ಬನ ಮಾಡ್ತಾಯಿಲ್ವಲ್ಲ, ಎಲ್ಲರೂ ಮನೆಗೂ ಹೋಗಿ ಕುಂಕುಮ ತೊಗೊಂಡು ಬರೋಣ ಅನ್ನೋದೊಂದು ಖುಷಿ ಇತ್ತು. ಯಾವಾಗಲೂ ತುಂಬ ಅಂದರೆ ತುಂಬ ಲೇಟಾಗಿ ಹೋಗ್ತಿದ್ದೆ ಎಲ್ಲರ ಮನೆಗೂ ಕುಂಕುಮಕ್ಕೆ. ಈ ಸಲ ಬೇಗ ಹೋಗೋಣ ಅಂತ ಅಂದ್ಕೊಂಡೆ. ಪ್ರತಿ ಸಲ ಎಲ್ಲರೂ ಇಲ್ಲಿ ಕುಂಕುಮಕ್ಕೆ ಬರ್ತಿದ್ರಲ್ಲ ಅಂಥೇಳಿ ಎಲ್ರಿಗೂ ಕುಂಕುಮ ಕೊಟ್ಟು ಲಾಸ್ಟ್ ಒನ್ನಲ್ಲಿ ಎಲ್ಲರ ಮನೆಗೂ ಹೋಗಿ ಬರ್ತಿದ್ದೆ. ಹೇಗೋ ಪೂಜೆ ಎಲ್ಲ ಮುಗಿಸ್ದೆ. ಆದರೆ ಪೂಜೆ ಎಲ್ಲ ಮುಗಿಸಿ 1 ಅವರ್ 2 ಅವರ್ ಆಯಿತು. ತುಂಬ ಅಂದರೆ ತುಂಬ ಸುಸ್ತಾಗೋಕ್ಕೆ ಶುರುವಾಯಿತು. ಮತ್ತೆ ಜ್ವರ ಬಂದುಬಿಟ್ವಿ. ಬಿಸಿನೀರು ತಲೆ ಮೇಲೆ ಬಿದ್ದಿದ್ಕೋ ಏನೋ ಗೊತ್ತಿಲ್ಲ, ಮತ್ತೆ ತುಂಬ ಅಂದರೆ ತುಂಬ ಜ್ವರ ಬಂದುಬಿಟ್ವಿ. ನಾನೇನು ಮಾಡಿದೆ, ಸ್ವಲ್ಪ ತಿಂಡಿ ತಿನ್ನೋಣ ಅಂಥೇಳಿ ತಿಂಡಿನ ತಿಂದು ಒಂದು ಮಾತ್ರೆನೂ ನುಂಗಿದೆ. ಮತ್ತು ಜ್ವರ ಬಂದ್ಬಿಡುತ್ತೆ ಅಂಥೇಳಿ ಮಾತ್ರೆ ನುಂಗಿದ್ರೂ ಸಹ ಸಿಕ್ಕಾಬಟ್ಟೆ ಜ್ವರ. ಅಂದರೆ ಎಷ್ಟು ಎದ್ದೇಳೋಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಅಂತೂ ಎದ್ದೇಳಲೇ ಇಲ್ಲ. ತುಂಬ ಅಂದರೆ ತುಂಬ ಜ್ವರ ಬಂದುಬಿಡ್ತು. ನಮ್ಮಮ್ಮ ಎದ್ದೇಳಿಸ್ತಾನೆ ಇದ್ದರು, ಎದ್ದೇಳು ಮಾತ್ರೆ ನುಂಗು, ಸ್ವಲ್ಪ ಊಟನಾದರೂ ಮಾಡು ಅಂತ. ಎದ್ದೇಳಲೇ ಇಲ್ಲ. ಸಂಜೆವರೆಗೂ ಮಲ್ಕೊಂಡ್ಬಿಟ್ಟೆ. ಮಿನಿಮಮ್ ಒಂದು 7 ಗಂಟೆ ಆಗಿತ್ತೇನೋ. 7 ಗಂಟೆಗೆ ಎದ್ದು ಆವಾಗ ನಾನು ರೆಡಿಯಾಗಿದ್ದೀನಿ. ನಾನು ನಮ್ಮ ಅತ್ತಿಗೆ ಹೋಗಿ ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ನಿಜವಾಗ್ಲೂ ನಾನು ಹೋಗಲಿಲ್ಲ ಅಂದರೆ ಅವ್ರು ಹೋಗೋದೇ ಇಲ್ಲ. ಅದಕ್ಕೆ ಎದ್ದು ನಾನು ಸಹ ರೆಡಿಯಾದೆ. ನಿಜವಾಗ್ಲೂ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ಮುಖ ಎಷ್ಟು ಡಲ್ಲಾಗಿತ್ತು ಅಂತಂದರೆ ನನ್ನದು ಮುಖ ನಾನೇ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಹೇಗೋ ರೆಡಿಯಾಗಿ ಹೋದ್ವಿ ಕುಂಕುಮ ತೊಗೊಬರೋಣ ಅಂಥೇಳಿ. ಎಷ್ಟೊಂದು ಜನ ಫೋನ್ ಮಾಡಿದರು ಕುಂಕುಮಕ್ಕೆ ಬರೋಕ್ಕೆ ಹೇಳೋಕ್ಕೆ ಅಂತ ಹೇಳಿ. ನಿಜವಾಗ್ಲೂ ಸುಮಾರು ಫೋನು ರಿಸೀವ್ ಮಾಡಲಿಲ್ಲ. ಆಮೇಲೆ ಎಲ್ರಿಗೂ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಅಂತಿಂತು ರೆಡಿಯಾಗಿ ಹೊರಟ್ವಿ. ಫಸ್ಟು ನಮ್ಮ ಮಾವನ ಫ್ರೆಂಡ್ ಮನೆ ಆದೋ ಅಣ್ಣ ಅಂಥೇಳಿ ಅವ್ರ ಮನೆಗೆ ಹೋದ್ವಿ. ಅಂದರೆ ಎಲ್ಲರ ಮನೇಲೂ ಡಿಫ್ರೆಂಟಾಗಿ ವರಮಹಾಲಕ್ಷ್ಮಿನ ಕೂರಿಸಿದ್ರು. ಅದು ನೋಡೋಕ್ಕೆ ಒಂದು ಖುಷಿ ನಿಜವಾಗ್ಲೂ. ಎಷ್ಟೊಂದು ಆಮೇಲೆ ಒಂದೇನು ಬೇಜಾರಾಗ್ತಿತ್ತು ಅಂದರೆ ನಾವು ಕೂರಿಸಿಲ್ವಲ್ಲ ಈ ಸಲ ಅನ್ನೋದೊಂದು ಬೇಜಾರಾಗ್ತಾಯಿತ್ತು. ವರಮಹಾಲಕ್ಷ್ಮಿನ ತುಂಬ ಆಡಂಬರದಿಂದ ಕೂರಿಸ್ಬೇಕು ಅಂತ ಏನಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ನಾವು ಮಾಡಿ ವರಮಹಾಲಕ್ಷ್ಮಿನ ಕೂರಿಸ್ಬೋದು. ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಏನಿಲ್ಲ. ಒಂದು ಕಳಶದ ಚೊಂಬಿಗೆ ಒಂದು ತೆಂಗಿನಕಾಯಿನ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಲಕ್ಷ್ಮಿ ಹೇಗಿದ್ರೂ ಸ್ವೀಕರಿಸ್ತಾಳೆ. ಭಕ್ತಿ ಮೇಯ್ನು ಅಷ್ಟೇ. ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗೆ ಅವರು ಮಾಡ್ಕೊತಾರೆ. ಹಾಗೆ ಮಾಡಬೇಕು, ಇರೋರು ಮಾಡಬೇಕು, ಇಲ್ಲದೇ ಇರೋರು ಮಾಡಬಾರ್ದು ಅಂತ ಏನಿಲ್ಲ. ಅವರವ್ರ ಅನುಕೂಲ ಹೇಗಿರುತ್ತೆ ಹಾಗೆ ಮಾಡಬಹುದು. ಇದಂತೂ ಅಪರ್ಣಕಾಂತ ಅವ್ರ ಮನೆಗೆ ಹೋಗಿದ್ವಿ. ದೇವಸ್ಥಾನನೇ ಮನೆಗೆ ಕರೆಸಿದ್ರು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡೋದಕ್ಕೂ ತುಂಬ ಖುಷಿ ಆಯಿತು. ಲಕ್ಷ್ಮಿನೇ ಎದ್ದು ಬರ್ತಾ ಇದ್ಲೇನೋ ಅನ್ನೋಷ್ಟು ಖುಷಿ ಆಯಿತು. ಇದು ನಮ್ಮ ಅತ್ತಿಗೆಯವರ ಅಕ್ಕನ ಮನೆಗೆ ಹೋಗಿದ್ವಿ ಕುಂಕುಮಕ್ಕೆ ಅಂತೇಳಿ. ಅವರು ಸಹ ಸಿಂಪಲ್ಲಾಗಿ ಮಾಡಿದರು.
ಅದೋಣ ಅಂತ ಹೇಳಿದ್ವಲ್ಲ, ಅವ್ರ ಮನೆಗೆ ಹೋದ್ವಿ. ಅವರಂತೂ ಯಾವ ಸಲ ಹೋದ್ರೂ ಏನಾದರೂ ಕೊಡದೆ ತಿಂದೇನೆ ಅಂತೂ ಕಳಿಸೋದೇ ಇಲ್ಲ. ಏನಾದರೂ ಸ್ವಲ್ಪ ತಿನ್ನಲೇಬೇಕು ಅವ್ರ ಮನೆಗೆ ಹೋದರೆ. ಅವರು ಸಜ್ಜಿಗೆ ಮಾಡಿ ಇದ್ರು ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಸಜ್ಜಿಗೆ ಮತ್ತು ಜ್ಯೂಸನ್ನ ಕೊಟ್ಟರು. ಅಲ್ಲಿಂದ ನಮ್ಮ ಅತ್ತಿಗೆಯವ್ರ ಅಕ್ಕನ ಮನೆಗೆ ಬಂದ್ವಿ. ಅಲ್ಲಿ ಕೇಳಬೇಕಾ, ಅವರು ಸಹ ಹಿಂಸೆ ಮಾಡಿ ಹಬ್ಬ ಮಾಡಿಲ್ವಲ್ಲ ತಿನ್ನಿ ತಿನ್ನಿ ಅಂತ ಹೇಳಿ ಒಬ್ಬಟ್ಟೆಲ್ಲ ಕೊಟ್ಟು ಕುಂಕುಮ ಕೊಟ್ಟರು. ಎಲ್ಲರ ಮನೇಲೂ ತಿನ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಹೊರಟ್ವಿ. ಅಂದರೆ ತುಂಬ ಆತ್ಮೀಯವ್ರ ಮನೆಗೆ ಹೋಗಿರೋದ್ರಿಂದ ಅವರು ತಿನ್ನಿ ಕುಡೀರಿ ಅಂತ ಹಿಂಸೆ ಕೊಡ್ತಾಯಿದ್ರು. ಅಲ್ಲೂ ಸಹ ತಿಂದು ಕುಡಿದು ಕುಂಕುಮನ ತಗೊಂಡ್ವಿ. ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂಥೇಳಿ ಹೊರಟ್ವಿ. ಲಾಸ್ಟು ಪೆಂಡಿಂಗ್ ಅವ್ರ ಮನೇಲೇ. ಯಾಕೆಂದರೆ ನಂಗೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಬರೋಣ ಅಂಥೇಳಿ ಲಾಸ್ಟು ಪೆಂಡಿಂಗ್ ಅವ್ರ ಮನೆಯೇ ಉಳಿಸ್ಕೊಂಡಿದ್ವಿ. ಇನ್ನೂ ಸುಮಾರು ಮನೇಲಿ ಕರೆದಿದ್ರು. ನಿಜವಾಗ್ಲೂ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಕುಂಕುಮಕ್ಕೆ ಬರಲ್ಲ ಬೇಡ ಅಂತ ಹೇಳಬಾರ್ದಂತೆ. ಆದರೆ ಹುಷಾರಿಲ್ಲದೆ ಇರೋ ಕಾರಣ ಎಲ್ಲೂ ಹೋಗೋಕ್ಕಾಗಲಿಲ್ಲ ನನಗೆ. ನೆಕ್ಸ್ಟ್ ಸಲ ನಿಜವಾಗ್ಲೂ ಮಿಸ್ ಮಾಡಲ್ಲ. ಈ ಸಲ ಯಾರ್ಯಾರ ಮನೆಗೆ ಮಿಸ್ ಮಾಡಿದ್ದೀನಿ ಅವ್ರ ಮನೆಗೆ ನಿಜವಾಗ್ಲೂ ಹೋಗಿ ಕುಂಕುಮನ ತೊಗೊಬರ್ತೀನಿ. ಅದೊಂದು ಬೇಜಾರಿದೆ. ಯಾಕೆಂದರೆ ಕರೆದವ್ರ ಮನೆಗೆಲ್ಲ ಹೋಗೋಕ್ಕಾಗಲಿಲ್ವಲ್ಲ ಅಂಥೇಳಿ. ನಿಜವಾಗ್ಲೂ ಚೆನ್ನಾಗಿದ್ದರೆ ನಾನೇನು ಹೋಗ್ದೇ ಇರ್ತಿರ್ಲಿಲ್ಲ, ನಿಜವಾಗ್ಲೂ ಹೋಗ್ತಿದ್ದೆ. ಯಾರಾದರೂ ಬೇಜಾರು ಮಾಡ್ಕೊಂಡಿದ್ರೆ ವೀಡಿಯೋನ ನೋಡ್ತಾ ಇರ್ತೀರ ಅಂತ ಗೊತ್ತು, ಅದಕ್ಕೆ ಸಾರಿ ಕೇಳ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇದು ಲಾಸ್ಟ್ ಮನೆ. ನಾನು ಯಾವಾಗಲೂ ಇವ್ರ ಮನೆಗೆ ಲಾಸ್ಟ್ ಹೋಗೋದು. ಯಾಕೆಂದರೆ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಬರ್ತೀನಿ. ಅಂದರೆ ಜಾಸ್ತಿ ಕ್ಲೋಸ್ ಇರೋದ್ರಿಂದ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಬರೋದು ನನಗೆ ಅವಾಗಿಂದನೂ ಅಭ್ಯಾಸ. ಅವ್ರ ಮನೇಲಿ ಒಂದು ಅರ್ಧ ಗಂಟೆನಾದರೂ ಕೂತಿದ್ದು ಬರಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅವ್ರ ಮನೆಗೆ. ಆಮೇಲೆ ಇನ್ನೊಂದು ಏನಂದರೆ, ಈ ಹೆಣ್ಮಕ್ಳಿಗೆ ಹಬ್ಬ ದಿನ ಬಂತು ಅಂದರೆ ಕೈ ತುಂಬ ಬಳೆ, ಅರಿಶಿನ, ಕುಂಕುಮ ಇದೆಲ್ಲನ ಹಾಕ್ಕೊಳ್ಳೋಕೆ ಏನೋ ಒಂಥರ ಖುಷಿ. ಅದರಲ್ಲಿ ನಾನು ಒಬ್ಬಳು. ಬೇರೆ ದಿನ ಹಾಕೊತೀನೋ ಇಲ್ಲ ಗೊತ್ತಿಲ್ಲ, ಹಬ್ಬದ ದಿನ ಬಂತು ಅಂದರೆ ಅರಿಶಿನ, ಕುಂಕುಮ, ಬಳೆ ಎಲ್ಲ ಹಾಕ್ಕೊಂಡ್ರೆ ಹುಡುಗಿರಿಗೆ ಒಂಥರ ಚೆಂದ. ಯಾವುದೇ ಡ್ರೆಸ್ ಮುಂದೆ ಈ ಸೀರೆ, ಅರಿಶಿನ, ಕುಂಕುಮ, ಹೂವು ಹಾಕೊಂಡಷ್ಟು ಲಕ್ಷಣವಾಗಿ ಯಾವ ಡ್ರೆಸ್ ಹಾಕ್ಕೊಂಡ್ರೂ ಕಾಣಲ್ಲ. ಅದಕ್ಕೆ ಹೇಳೋದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ನಮಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ತಿಂಡೆ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ಇದು ಸಂಡೇ ವೀಡಿಯೋ ಆಗಿರುತ್ತೆ. ಸ್ಯಾಟರ್ಡೇ ವೀಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ. ಇದು ಸಂಡೇ ವೀಡಿಯೋ. ಸಂಡೇ ಮಕ್ಕಳಿಗೆಲ್ಲ ರಜೆ ಇದೆ. ಆದರೆ ಎದ್ದೇಳಲೇಬೇಕು ಬೇಗನೆ. ಯಾಕೆಂದರೆ ನನ್ನ ಮಗಳಿಗೆ ಸಂಗೀತ ಕ್ಲಾಸ್ ಇದೆ. ಹಾಗಾಗಿ ಅವಳನ್ನು ಸಂಗೀತ ಕ್ಲಾಸಿಗೆ ಕರ್ಕೊಂಡೋಗ್ಬೇಕು ಅಂಥೇಳಿ, ಅವಳನ್ನ ಎಬ್ಸೋಣ ಅಂಥೇಳಿ ಎದ್ದು ಹೊರಗಡೆ ಬಂದೆ. ಪೇಪರ್ ಹಾಕಿದ್ರು ಅಂಥೇಳಿ ಪೇಪರ್ ಓದೋಣ, ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅಂಥೇಳಿ ಬಂದೆ. ನಾನೇನು ದಿನ ಪೇಪರ್ನ ಓದಲ್ಲ. ಇವತ್ತು ಹೊರಗಡೆ ಹಾಗೆ ಅಕಸ್ಮಾತಾಗಿ ಬಂದೆ ಅಂಥೇಳಿ ಪೇಪರ್ ಇತ್ತಲ್ಲ ಅಂಥೇಳಿ ತೊಗೊಂಡು ಓದಿದೆ ಅಷ್ಟೇ. ದಿನ ಏನು ಪೇಪರ್ನ ಓದೋಕ್ಕೆ ಹೋಗಲ್ಲ. ಇಲ್ಲಿ ಏನು ಹೆಡ್ಲೈನ್ಸ್ ಇರುತ್ತೆ ಅದನ್ನು ಓದ್ಕೊಂಡು ಸುಮ್ಮನೆ ನನ್ನ ರಾಶಿ ಭವಿಷ್ಯದನ್ನ ನೋಡಿಕೊಂಡು ಹೋಗ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನು ಪೇಪರ್ ಎಲ್ಲ ಓದಿ ಅಷ್ಟೊಂದು ಒಳ್ಳೆಯ ಅಭ್ಯಾಸಗಳೆಲ್ಲ ಇಟ್ಕೊಂಡಿಲ್ಲ. ಆ ಎಲ್ಲ ಅಭ್ಯಾಸಗಳು ಮಾಡಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ಈ ಮಕ್ಕಳನ್ನ ಎಬ್ಬಿಸಿ ಅವ್ರಿಗೆ ತಿಂಡಿ ತಿನ್ನಿಸಿ ಅವರು ಸ್ಕೂಲಿಗೆ ಕಳಿಸೋಷ್ಟರೊಳಗಡೆ ನಮ್ಮ ದಿನಗಳು ಮುಗ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ಆ ಒಳ್ಳೆಯ ಅಭ್ಯಾಸಗಳೆಲ್ಲ ರೂಢಿಗೆ ಇಟ್ಕೊಂಡಿಲ್ಲ. ಆದರೆ ಒಂದು ಆಸೆ ಇದೆ, ನಾವು ಏನನ್ನು ಮಾಡಿಲ್ಲ ಅದನ್ನೆಲ್ಲ ನನ್ನ ಮಕ್ಕಳ ಕೈಲಿ ಅಭ್ಯಾಸನ ಮಾಡಿಸ್ಬೇಕು ಅನ್ನೋದು ತುಂಬ ಅಂದರೆ ತುಂಬ ಆಸೆಗಳಿದೆ. ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಕ್ಕಳಿಗೆ ರೂಢಿ ಮಾಡಬೇಕು ಅಂಥೇಳಿ ಆ ಅಭ್ಯಾಸಗಳನ್ನ ಸ್ವಲ್ಪನೇ ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಒಳ್ಳೆಯ ಅಭ್ಯಾಸಗಳನ್ನ ಮಾಡ್ಸೋಕ್ಕಾಗುತ್ತೋ ಅಷ್ಟು ಒಳ್ಳೆಯ ಅಭ್ಯಾಸಗಳನ್ನ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ಇನ್ನು ನನ್ನ ಮಗಳನ್ನ ಎಬ್ಬಿಸಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಅವಳನ್ನ ನಾನು ಕ್ಲಾಸ್ಗೆ ಭರತನಾಟ್ಯ ಕ್ಲಾಸಿಗೆ ಕರ್ಕೊಂಡೋಗೋಣ ಅಂಥೇಳಿ ಕರ್ಕೊಂಡೋಗಿದ್ದೆ. ಸಂಗೀತ ಕ್ಲಾಸು ಮತ್ತು ಭರತನಾಟ್ಯ ಕ್ಲಾಸು ಒಂದೇ ಕಡೆ ಮಾಡೋದ್ರಿಂದ ಒಂದೇ ಕಡೆ ಜಾಯಿನ್ ಮಾಡಿದ್ದೀನಿ. ಅವಳಿಗೆ ಸಂಗೀತ ಕ್ಲಾಸ್ಗೂ ಸೇರ್ಕೊತೀನಿ ಅಂತ ಹೇಳಿದ್ರು. ಅಂದರೆ ಸ್ಯಾಟರ್ಡೆ ಸಂಡೇ 2 ದಿನ ಇರೋದು. ಹಾಗಾಗಿ ಅವತ್ತಿನ ಡೇ ಅವಳಿಗೆ ಫ್ರೀ ಇರುತ್ತಲ್ಲ ಅಂಥೇಳಿ ಅವತ್ತಿನ ಡೇ ಹಾಕಿದ್ದೀನಿ. ಇನ್ನು ನಾನು ಅಲ್ಲಿಂದ ಬಂದು ನಾನು ರೆಡಿಯಾಗಿ ನಾನು ಹೊರಟಿದ್ದೆ ಕೊಡಿಯಾಳದಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇತ್ತು. ಇವರು ರೇಖಕ್ಕ ಅಂಥೇಳಿ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು ಅಂಥೇಳಿ ಅಲ್ಲಿಗೆ ನಾನು ಮತ್ತು ನನ್ನ ಫ್ರೆಂಡ್ ಎಲ್ಲ ಹೊರಟ್ವಿ. ನಾವು ಹೋಗೋದಕ್ಕೆ ಆಲ್ರೆಡಿ 1 ಗಂಟೆ ಆಗಿತ್ತು. ಕರೆಕ್ಟಾಗಿ ನಾವು ಅಲ್ಲಿಗೆ ಹೋದ್ವಿ. 1 ಗಂಟೆ ಕರೆಕ್ಟಾಗಿ ಅಲ್ಲಿಗೆ ಹೋಗಿದ್ದಾಗ ಮಂಗಳಾರತಿ ಮಾಡ್ತಾಯಿದ್ರು. ಆವಾಗ ಕರೆಕ್ಟಾಗಿ ಪೂಜೆ ಮುಗೀತು. ನಾವು ಹೋದ್ವಿ, ಪೂಜೆನೂ ಸಹ ಮುಗೀತು. ಸಾನು ಹಾಯ್ ಮಾಡು.
ಹಾಯ್ ಮಾಡು. ನೀನು ಯಾವುದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಯಲ್ಲ, ಯಾವುದು? ಹಾಯ್ ಗೈಸ್ ಅನ್ನು ಜೋರಾಗಿ ಹೇಳು, ಜೋರಾಗಿ ಹೇಳು. Hi guys, welcome back to. ಹಾಂ, ಇವತ್ತೆಲ್ಲ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಇವತ್ತು? ಹೇಳು, ಎಲ್ಲಿಗೆ ಬಂದಿದ್ದೀವಿ ಹೇಳು. ಯಾವ ಫಂಕ್ಷನು? ಅದು ಒಂದು ಫಂಕ್ಷನ್ ಅಂತೆ. ಸತ್ಯನಾರಾಯಣ ಪೂಜೆಗೆ ಬಂದಿದ್ದು ರೇಖಾ ಚಿಕ್ಕಿ ಮನೆಗೆ. ಹೇಳು, ರೇಖಾ ಚಿಕ್ಕಿ ಮನೆಗೆ ಏನಕ್ಕೆ ಬಂದಿದ್ದೀವಿ? ಸತ್ಯನಾರಾಯಣ ಪೂಜೆ ಇದೆ, ಅದಕ್ಕೆ ಬಂದಿದ್ದೀವಿ. ಹೇಳು. ಇನ್ನೊಂದೇನು ಅಂದರೆ ನಿಜವಾಗ್ಲೂ ಕೂದಲು ಸಾಫ್ಟಾಗಿರಬೇಕು. ನಿಜವಾಗ್ಲೂ ನನ್ನ ಕೂದಲು ಸಾಫ್ಟ್ ಇಲ್ಲ. ನಂಗೆ ಅದೊಂದು ಬೇಜಾರು. ಕೂದಲೆಲ್ಲ ಗಾಳಿಗೆ ತೂರಾಡ್ತಾಯಿತ್ತು. ನನಗದೊಂದು ಬೇಜಾರು. ಈ ಕೂದಲು ಅಂತೂ ನೀಟಾಗಿ ಕೂರೋದೇ ಇಲ್ಲ. ನಂದು ಎಲ್ಲ ಆ ಗಾಳಿಗೆ ಹಾರಾಡುತ್ತೆ. ನನ್ನ ಕೂದಲಂತೂ ನಂಗೆ ತುಂಬ ಅಂದರೆ ತುಂಬ ಇರಿಟೇಷನ್. ಅಂದರೆ ನನ್ನ ಕೂದಲು ನೀಟಾಗಿ ಕೂರಲ್ಲ, ಕೂದಲು ಬಾಚಿದಾಗ ಅಂಥೇಳಿ. ಅಲ್ಲಿಂದ ಬರೋ ಅಷ್ಟರೊಳಗಡೆ ನಮ್ಮ ಅತ್ತಿಗೆ ಬೆಂಡೆಕಾಯಿ ಎಲ್ಲ ಕುಯ್ದಿಟ್ಟಿದ್ರು. ಬೆಂಡೆಕಾಯಿ ಪಲ್ಯನ ಮಾಡಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ನಮ್ಮ ಮಾವಂಗೆ ಅಡುಗೆಗೆ. ಅವರು ಪಾಪ ಒಂದಿನಕ್ಕೆ ಒಂದೇ ಊಟ ಮಾಡೋದು, ಅವರಿಗೆ ಲೇಟ್ ಆಗಿತ್ತಲ್ಲ ಅಂಥೇಳಿ ಪಾಲಕ್ ಸೊಪ್ಪನ್ನ ತರಕ್ಕೆ ಕೇಳಿದ್ದೆ. ಪಾಲಕ್ ಸೊಪ್ಪನ್ನ ಹುಳಿ ಮಾಡೋಣ ಅಂಥೇಳಿ, ಅದಾದರೆ ಬೇಗ ಬೇಗ ಆಗಿಬಿಡುತ್ತಲ್ಲ ಅಂಥೇಳಿ ಬಂದು ಬೇಗ ಪಾಲಕ್ ಸೊಪ್ಪನ್ನ ಹುಳಿ ಮಾಡಿ ಅನ್ನ ಮುದ್ದೆ ಎಲ್ಲ ಮಾಡಿ ಊಟಕ್ಕೆ ಬಡಿಸಿದ್ವಿ. ಎಷ್ಟು ಬೇಗ ಮಾಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಬೇಗ ಮಾಡಿದೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಾನು ಬಂದಾಗಲೇ ಆಲ್ರೆಡಿ ಟೈಮ್ ಆಗಿತ್ತು. ಹಾಗಾಗಿ ಬೇಗ ಮಾಡಿದೆ. ನನಗೆಲ್ಲರೂ ಹೋಗಿದ್ದು ಬಂದರೆ ಕಾಫಿ ಟೀ ಕುಡಿಬೇಕು ಅನ್ನೋದೊಂದು. ಅದಕ್ಕೆ ನಮ್ಮ ಅತ್ತಿಗೆಗೆ ಹೇಳಿದೆ, ಒಂದು ಲೋಟ ಕಾಫಿನೋ ಟೀನೋ ಮಾಡಿಕೊಡ್ತೀರಾ ಅಂತ. ಪಾಪ ಅವ್ರು ಮಾಡಿಕೊಟ್ರು, ಟೀ ಮಾಡಿಕೊಟ್ರು. ಇಷ್ಟು ದಿನ ನಮ್ಮ ಅಕ್ಕನ ಮಗಳಿದ್ಲು, ಅವಳು ಅರ್ಧ ಕೆಲಸ ಮಾಡ್ಕೊತಿದ್ಲು. ಅವಳು ಬೇರೆ ಹೊರಟೋಗ್ಬಿಟ್ಟಿದ್ದಾಳೆ. ಅದು ಅರ್ಧ ಕೆಲಸ, ಎಷ್ಟು ಕೆಲಸ ಅಂದರೆ ನಾನು ಇಲ್ಲ ಅಂದಿದ್ರು ಅವಳು ಅರ್ಧ ಕೆಲಸ ಮಾಡ್ಕೊತಿದ್ಲು. ಅವಳು ಹೊರಟೋಗಿದ್ದಾಳಲ್ಲ, ಅದೊಂದು ಬೇಜಾರು ನನಗೆ. ಅವಳು ಅಲ್ಲಿ ವರಮಹಾಲಕ್ಷ್ಮಿನ ಕೂರಿಸ್ತೀನಿ ಅಂತ ಹೋಗಿದ್ದಾಳೆ. ಅವರು ಸಹ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರಲ್ಲ, ಅದಕ್ಕೆ ಹೋಗಿದ್ದಾಳೆ. ನನ್ನನ್ನು ಪಾಪ ತುಂಬ ಕರೆದ್ಲು, ಬಾ ಹೋಗೋಣ. ಯಾವಾಗ ಕೇಳಿದ್ರು ಬರಲ್ಲ ಅಂತೀಯ ಅಂತ ಹೇಳಿ. ಅದಕ್ಕೆ ಹೇಳಿದ್ದೀನಿ, ನಿನ್ನ ಗಂಡನ ಮನೆಗೆ ಹೋಗೋ ಅವಾಗ ಬರ್ತೀನಿ ಅಂತ ಹೇಳಿ. ಯಾರಾದರೂ ಇದ್ದು ಹೊರಟೋಗ್ಬಿಟ್ರೆ ಅವರು ಸ್ವಲ್ಪ ದಿನ ಹೋಗಿ ಸ್ವಲ್ಪ ದಿನ ಆಗೋವರೆಗೂ ಬೇಜಾರಾಗ್ತಾ ಇರುತ್ತೆ. ಮನೆಯೆಲ್ಲ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ. ಯಾವಾಗಲೂ ಅವ್ರ ಹೆಸ್ರನ್ನೇ ಕೂಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಫೀಲ್ ಆಗ್ತಾ ಇರುತ್ತೆ. ಯಾಕೆಂದರೆ ಇಷ್ಟು ದಿನ ಇದ್ಲಲ್ವಾ. ಇನ್ನು ಸ್ವಲ್ಪ ಹೊತ್ತು ಟೀ ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದೆ. ನಮ್ಮ ಮಾವ ಊಟಕ್ಕೆ ಬಂದರು ಅಂಥೇಳಿ ಅವ್ರಿಗೆ ಊಟನ ಬಡಿಸ್ಕೊಟ್ಟು ಅಷ್ಟರೊಳಗಡೆ ನನ್ನ ಮಗಳು ಇದು ಶುಕ್ರವಾರ ಮತ್ತು ಗುರುವಾರ ಟ್ಯೂಷನ್ ತೊಗೊಂಡಿರಲಿಲ್ಲ. ಯಾಕೆಂದರೆ ಹಬ್ಬ ಇತ್ತು ಅಂಥೇಳಿ ಟ್ಯೂಷನ್ ತಗೊಂಡಿರಲಿಲ್ಲ ಅಂಥೇಳಿ. ಇವತ್ತು ಸಂಡೇ ಫ್ರೀ ಇತ್ತಲ್ಲ ಅಂಥೇಳಿ ಇವತ್ತು ಟ್ಯೂಷನ್ ತೊಗೊಂಡಿದ್ರು ಅಂಥೇಳಿ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ಲು. ಟ್ಯೂಷನ್ ಮುಗಿಸ್ಕೊಂಡು ಬಂದಳು. ಹೊರಗಡೆ ಅವಳು ಸೌಂಡ್ ಆಯ್ತಲ್ಲ ಅಂಥೇಳಿ ಹೊರಗಡೆ ಬಂದೆ. ಅವಳು ಅಷ್ಟರೊಳಗಡೆ ಬಂದಳು. ಆಮೇಲೆ ಇನ್ನೊಂದು ಅವತ್ತಿಂದನೂ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ತೋರ್ಸೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೋಡಿ ಎಷ್ಟೆಲ್ಲ ಗಲೀಜು ಮಾಡಿಟ್ಟಿದ್ದಾರೆ, ಎಲ್ಲ ಜೋಡಿಸಿದ್ದಾರೆ. ಇನ್ನೂ ಗಲೀಜಿತ್ತು, ಈಗೆಲ್ಲ ಎತ್ತಿ ಜೋಡಿಸಿ ಆ ಸ್ಥಾನಕ್ಕೆ ಸ್ವಲ್ಪ ಇಟ್ಟಿದ್ದಾರೆ. ಎಲ್ಲ ಇನ್ನೂ ಸ್ವಲ್ಪ ಸಾಮಾನುಗಳೆಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ. ನೋಡಿ ಇದು ರೂಮು. ಇಲ್ಲೊಂದು ಹೊಸ್ದಾಗಿ ಕಿಚನ್ ಆಗಿದೆ. ಏನಂತ ಹೇಳಿದ್ರೆ, ನಾವು ಒಳಗಡೆ ನಾನ್ ವೆಜ್ನ ಮಾಡ್ತಿರಲಿಲ್ಲ. ಯಾವಾಗಲೂ ಹೊರಗಡೆ ನಾನ್ ವೆಜ್ನ ಮಾಡ್ಕೊಂಡು ಊಟ ಮಾಡ್ತಿದ್ವಿ. ಯಾಕೆ ಅಂದರೆ ನಮ್ಮ ಮಾವ ಪ್ಯೂರ್ ವೆಜಿಟೇರಿಯನ್ನು, ಸಸ್ಯಾಹಾರಿ. ಅದಕ್ಕೋಸ್ಕರ ನಾವು ಒಳಗಡೆ ನಾನ್ ವೆಜ್ನ ಮಾಡ್ತಿರಲಿಲ್ಲ. ಇಲ್ಲಿ ನಾನ್ ವೆಜ್ಗೆ ಅಂತ ಹೇಳಿ ಇಲ್ಲೊಂದು ರೂಮ್ನ ಮಾಡ್ಕೊಂಡಿದ್ದೀವಿ ಇವಾಗ. ಇಲ್ಲಿ ನೋಡಿ ನಮ್ಮ ಮನೆಯವರು ಎಷ್ಟು ಆರಾಮಾಗಿ ಶ್ರೀಮನ್ ನಾರಾಯಣ ಮಲ್ಕೋತಾರಲ್ಲ ಆ ಥರ ಮಲ್ಕೊಂಡಿದ್ದಾರೆ. ಅದಕ್ಕೆ ನಾನೊಬ್ಬಳು ಕಾಲೊತ್ತೇ ಇರೋದೊಂದು ಬಾಕಿ ಇದೆ. ಆ ಥರ ಮಲಗಿದ್ದಾರೆ ಸುಖವಾಗಿ, ಎಷ್ಟು ಸಮಾಧಾನವಾಗಿ ಮಲಗಿದ್ದಾರೆ. ನಾನು ಗಲಾಟೆ ಮಾಡ್ಕೊಂಡು ಹೋಗ್ತಾಯಿದ್ರು ಅವರು ಹಾಗೆ ಮಲಗಿದ್ರು. ನೋಡಿ ಆಲೆ ಒಲೆ ಎಲ್ಲ ತೊಗೊಬಂದು ಇಟ್ಟಿದ್ದಾರೆ. ಅಲ್ಲೇ ಒಂದು ಸಲ ಆಮ್ಲೆಟ್ ಎಲ್ಲ ಹಾಕೊಂಡು ತಿಂದಿದ್ದಾರೆ. ಅರ್ಧ ಕೆಲಸ ಆಗಿದೆ, ಇನ್ನೂ ಕೆಲಸ ಮುಗ್ದಿಲ್ಲ. ಅದನ್ನ ಎಲ್ಲ ಐಟಮ್ಗಳೆಲ್ಲ ತೊಗೊಬಂದು ಇಟ್ಕೊಂಡಿದ್ದಾರೆ.
ನಾನ್ ವೆಜ್ಗೆ ಕಿಚನ್ನ ಮಾಡ್ಕೊಂಡಿದ್ದೀವಿ. ಇಷ್ಟು ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.